ಗಣೇಶನಿಗೆ ಮೋದಕ ಏಕೆ ಪ್ರಿಯವಾದದ್ದು ಅದರ ಹಿಂದಿರುವ ಕತೆ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಬನ್ನಿ. ದೇವಾನುದೇವತೆಗಳು ಶಿವಪಾರ್ವತಿ ಮನೆಗೆ ಭೇಟಿ ನೀಡಿರುತ್ತಾರೆ. ಆಗ ಒಂದು ಮೋದಕವನ್ನು ಪಾರ್ವತಿಗೆ ಕೊಡುತ್ತಾರೆ. ಗಣೇಶ ಮತ್ತು ಕಾರ್ತಿಕ ಇಬ್ಬರಲ್ಲಿ ಯಾರಿಗೆ ಕೊಡುವುದು ಎಂಬ ಗೊಂದಲ ಪಾರ್ವತಿಗೆ. ತನ್ನಿಬ್ಬರೂ ಮಕ್ಕಳನ್ನು ಕರೆದು ಯಾರು ತ್ರಿಲೋಕವನ್ನು ಮೊದಲು ಸುತ್ತಿ ಬರುತ್ತಾರೋ ಅವರಿಗೆ ಈ ಮೋದಕವನ್ನು ನೀಡುವುದಾಗಿ ಹೇಳುತ್ತಾಳೆ. ಕಾರ್ತಿಕ ತನ್ನ ವಾಹನವಾದ ನವಿಲನ್ನು ಏರಿ ಹೊರಡುತ್ತಾನೆ. ಗಣಪ ಶಿವಪಾರ್ವತಿಯನ್ನು 3 ಸುತ್ತು ಹಾಕುತ್ತಾನೆ. ಪಾರ್ವತಿ ಏಕೆ ನಮ್ಮನ್ನು ಸುತ್ತು ಹಾಕಿದೆ ಎಂದು ಕೇಳಿದಾಗ, 3 ಲೋಕಕ್ಕೆ ಅಧಿಪತಿಗಳಾದ ನಿಮ್ಮನ್ನು ಸುತ್ತು ಹಾಕಿದರೆ 3 ಲೋಕ ಸುತ್ತು ಹಾಕಿದಂತೆ ಅಲ್ಲವೇ ಎಂದು ಗಣಪ ಹೇಳುತ್ತಾನೆ. ಗಣಪನ ಬುದ್ಧಿವಂತಿಕೆಯನ್ನು ಕಂಡು ಖುಷಿಗೊಂಡ ಪಾರ್ವತಿ ಮೋದಕವನ್ನು ಲಂಬೋದರನಿಗೆ ನೀಡುತ್ತಾಳೆ. ಸೊ ಇವಾಗ ಗೊತ್ತಾಯ್ತಲ್ವ, ಇವಾಗ ಮೋದಕನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಒಂದು ಬಾಣಲಿಗೆ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಅದಕ್ಕೆ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ ಆ್ಯಂಡ್ 1 ಸ್ಪೂನ್ ಗೀ ಹಾಕ್ಕೊಳ್ಳಿ ಆ್ಯಂಡ್ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಮ್ಸ್ ಏನೂ ಇರಬಾರ್ದು. ಅದಾದಮೇಲೆ ನೀರು ಕುದಿ ಬಂದಮೇಲೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೀವು. ಅದನ್ನು ನೀಟಾಗಿ ಗಂಟಿಲ್ದಲೇ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಅದು ನಾದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮಗೆ ಗಟ್ಟಿ ಇದೆಯಾ ತೆಳು ಇದೆಯಾ ಅಂತ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಗಂಟಿಲ್ಲ ಅಂತ ಗೊತ್ತಾಗುತ್ತೆ ಆ್ಯಂಡ್ ಅದು ತಳ ಬಿಡತ್ತೆ. ಆವಾಗ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ನಾದ್ಕೊಳ್ಳಿ. ಅದು ನನಗೆ ಬರಲ್ಲ, ಸೊ ಅದಕ್ಕೆ ನಾನು ಪ್ಲೇಟ್ಗೆ ಹಾಕ್ಬಿಟ್ಟು ಅಮ್ಮಂಗೆ ಕೊಟ್ಟೆ. ಅಮ್ಮ ನೀಟಾಗಿ ನಾದಿ ಕೊಟ್ಟರು. ಆ್ಯಂಡ್ ನಾನು ಅಷ್ಟೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಆ್ಯಂಡ್ ನನಗೆ ಈ ಥರ ರೊಟ್ಟಿ ಅದು ಎಲ್ಲ ಏನೂ ಮಾಡೋಕ್ಕೆ ಬರಲ್ಲ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಆ್ಯಂಡ್ ನೀವೇ ನೋಡಿ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ನನಗೆ ಸ್ವಲ್ಪ ಏನಲ್ಲ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಅದು ನೀಟಾಗಿ ನಾದ್ಬಿಟ್ಟು ತೆಗೆದು ಇಟ್ಕೊಂಡ್ವಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ, ಯಾವಾಗ ಕೈ ಗಂಟಲ್ಲ. ನೆಕ್ಸ್ಟು ಅದರೊಳಗಡೆ ಹೂರ್ಣ ಫಿಲ್ಲಿಂಗ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಕಾಯಿ ತುರಿ ಮತ್ತು ಬೆಲ್ಲನೂ ತುರಿದು ಇಟ್ಕೊಂಡಿದ್ದೀನಿ. ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆ್ಯಂಡ್ ನನಗೆ ನಮ್ಮ ಮನೇಲಿ ಎಲ್ಲರಿಗೂ ಎಳ್ಳು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಆ ಫ್ಲೇವರ್ ಕೂಡ ಇಷ್ಟ. ಸೊ ಅದನ್ನು ನೀಟಾಗಿ ಹುರ್ಕೊಳ್ಳಿ. ಎಳ್ಳು ಹುರ್ದಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಪಟ ಸಿಡಿಯುತ್ತೆ. ಅದಾದಮೇಲೆ ಅದ್ರ ಜೊತೆನೇ ನೀಟಾಗಿ ಹುರ್ಕೊಂಡಾದ್ಮೇಲೆ ಕಾಯಿ ತುರಿ ಹಾಕಿದ್ದೀನಿ. ಆ ಕಾಯಿ ತುರಿ ಜೊತೆನೇ ನಾನು ಕಾಯಿ ತುರಿ ಮೇಲೇ ಏಲಕ್ಕಿನ ಬಿಡಿಸಿ ಹಾಕ್ಕೊಂಡಿದ್ದೆ. ಸೊ ಅದು ಮತ್ತೇನು ಸಪ್ರೇಟ್ ಹಾಕಿಲ್ಲ. ಅದನ್ನೆಲ್ಲ ನೀಟಾಗಿ ಹುರ್ಕೊಂಡಾದ್ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್, ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕಂತ ಏನಿಲ್ಲ. ಅದಾದಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಾದ್ಮೇಲೆ ಉರಿತಾ ಅದು ಹೆಂಗಾಯಿತು ಅಂದರೆ ಪೌಡರ್ ಥರ ಆಯಿತು. ಅಷ್ಟು ಬೆಲ್ಲ ಏನಕ್ಕೂ ಮೆಲ್ಟೇ ಆಗಲಿಲ್ಲ. ಅದಕ್ಕೆ ಅಮ್ಮ ಸ್ವಲ್ಪ ನೀರು ಹಾಕು ಅವಾಗ ಸರಿ ಆಗುತ್ತೆ ಅಂದರು. ಸ್ವಲ್ಪ ನೀರು ಹಾಕಿದ್ದೀನಿ. ಅದಾದಮೇಲೆ ಅದು ಹೂರ್ಣ ಟೆಕ್ಸ್ಚರಿಗೆ ಬಂತು. ಫುಲ್ ಖುಷಿ ಆಗಿಬಿಡ್ತು ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಹಲ್ವಾ ತಿನ್ನೋ ಥರ ಅನಿಸ್ತಾ ಇತ್ತು. ಆ್ಯಂಡ್ ಕಡೆ ಅದು ಇನ್ನೊಂದು ಏನು ಗೊತ್ತಾ, ಕಾಯ್ದು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಉರಿಬೇಕು ನೀವು. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಅಷ್ಟೇ. ಇವಾಗ ನೋಡಿ ಅದು ಒಳಗಡೆ ಫಿಲ್ಲಿಂಗ್ ಮಾಡೋ ಹೂರ್ಣ ಕಂಪ್ಲೀಟಾಗಿ ರೆಡಿಯಾಗಿದೆ. ಅದನ್ನು ಹಾಗೆ ಫಿಲ್ಲಿಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಸುಡ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ತೆಗೆದಿಟ್ಕೊಳ್ಳಿ. ಆ್ಯಂಡ್ ಈ ಕಡೆ ನಾನು ಮೋದಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ನೆನ್ನೆ ಬ್ಲಾಗಲ್ಲಿ ತೋರಿಸಿದೆ ನಾನು, ಇದೇ ಮೋಲ್ಡ್ ತಂದಿದ್ದು. ಆ್ಯಂಡ್ ಅದಕ್ಕೆ ಇನ್ನೊಂದು ಸಲ ಮೋದಕ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಸಲ ನೀಟಾಗಿ ನಾದ್ಕೊಂಡು ಅದಾದಮೇಲೆ ಸ್ಟಾರ್ಟ್ ಮಾಡಿ ಈ ಥರ ಸೈಡಲ್ಲೆಲ್ಲ ನೀಟಾಗಿ ಫಿಲ್ಲಿಂಗ್ ಮಾಡಿಕೊಂಡು ಅದು ಆ ಥರ ಏನು ಅಂಟದಲ್ಲೇ ಏನಿರಲ್ಲ, ನೀವು ಕರೆಕ್ಟಾಗಿ ಫಿಲ್ಲಿಂಗ್ ಆಗುತ್ತೆ ಮೋಲ್ಡ್ ಒಳಗಡೆ. ಫಿಲ್ಲಿಂಗ್ ಆದಮೇಲೆ ಸೆಂಟರಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಸೆಂಟರಲ್ಲಿ ಗ್ಯಾಪ್ ಇದೆ. ಸೊ ಅದರೊಳಗಡೆ ನೀವು ಹೂರ್ಣನ ಫಿಲ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ತುಂಬ್ತಾ ಇದ್ದೀನಿ ಆ್ಯಂಡ್ ಅದು ಜಾಸ್ತಿನೇ ಹೋಗುತ್ತೆ, ಯಾಕಂದರೆ ನಾವು ಆಲ್ಮೋಸ್ಟ್ ಜಸ್ಟ್ ಕೋಟ್ ಮಾಡಿರ್ತೀವಿ ಅಲ್ವಾ ಅಕ್ಕಿ ಹಿಟ್ಟಿಂದು. ಸೊ ಇದು ನೀಟಾಗಿ ಹೋಗುತ್ತೆ. ಆ್ಯಂಡ್ ಮೇಲ್ಗಡೆ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಓಪನ್ ಇರೋದನ್ನು ಕೂಡ ಹಿಂಗೆ ಕವರ್ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ಓಪನ್ ಮಾಡಬೇಕಾದ್ರೆ ಎಷ್ಟು ಭಯ ಆಗ್ತಾಯಿತ್ತು ಅಂದರೆ, ಫಸ್ಟು ಟೈಮ್ ಮಾಡ್ತಾಯಿರೋದು ಹೆಂಗೆ ಬಂದಿದೆ ಅಂತ. ಅದನ್ನು ಹೇಳ್ತಾ ಇದ್ದೆ ಅಮ್ಮಂಗೆ, ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಮತ್ತೆ ಮಾಡೋದೇ ಇಲ್ಲ ಅಂತ. ನೀವೇ ನೋಡಿ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಫುಲ್ ಖುಷಿ ಆಯಿತು ನನಗೆ ಅದನ್ನು ನೋಡಿಬಿಟ್ಟು. ಆ್ಯಂಡ್ ಎಷ್ಟು ನೀಟಾಗಿ ಬಂದಿತ್ತು ಅಂದರೆ ನಮ್ಮಮ್ಮ ಹೇಳ್ತಾಯಿದ್ರು, ಒಳ್ಳೆ ದಪ್ಪದು ಬೆಳ್ಳುಳ್ಳಿ ಬರುತ್ತಲ್ಲ, ಸೇಮ್ ಬೆಳ್ಳುಳ್ಳಿ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಟೇಸ್ಟ್ ವೈಸ್ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಫಸ್ಟ್ ಟೈಮ್ ನಾನು ತಿಂದಿದ್ದು ಕೂಡ
ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಮೋಲ್ಡ್ ಯೂಸ್ ಮಾಡಿರೋದು ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಆ್ಯಂಡ್ ಕರೆಕ್ಟಾಗಿ 21 ಇಡಬೇಕು ಅಂತ ಹೇಳ್ತಾರೆ ಇದಕ್ಕೆ ನೈವೇದ್ಯಕ್ಕೆ. ಬಟ್ ನಮ್ಮನೇಲಿ 22 ಆಗಿತ್ತು. ಅದು ಒಂದು ಲಾಸ್ಟಿಗೆ ಮಿಕ್ಕಿತ್ತಲ್ವ, ಸೊ ಪುಟಾಣಿ ಮೋದಕ ಆಗಿತ್ತು. ಆ್ಯಂಡ್ ಖುಷಿ ಆಯಿತು. ಎಷ್ಟಾಗಿತ್ತು? 22 ಆಗಿತ್ತು. ಆ್ಯಂಡ್ ಎಲ್ಲದನ್ನು ಮಾಡಿಕೊಂಡು ನೆಕ್ಸ್ಟು ಸ್ಟೀಮ್ ಮಾಡಬೇಕಲ್ವ, ಅದನ್ನು ಎಲ್ಲರೂ ಒಂದು 5 to 10 ಮಿನಿಟ್ಸ್ ಅಂತ ಅಂತಾರೆ. 5 to 10 ಮಿನಿಟ್ಸಲ್ಲಿ ನಿಜವಾಗ್ಲೂ ಕುಕ್ ಆಗಿರಲ್ಲ ಅದು. ಸೊ ನೆಕ್ಸ್ಟು ಸ್ಟೀಮರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಮೋದಕನೆಲ್ಲ ಇಟ್ಟು ಒಂದು 20 ಮಿನಿಟ್ಸ್ ಫಸ್ಟು 10 ಮಿನಿಟ್ಸ್ ನೋಡಿದ್ವಿ, ಅದು ಅಂಟ್ತಾ ಇತ್ತು. ಅಮ್ಮ ಹೇಳಿದ್ರು ನೀಟಾಗಿ ಕುಕ್ ಆಗಿಲ್ಲ ಅಂತ. ಸೊ ಒಂದು 20 ಮಿನಿಟ್ಸ್ ನೀಟಾಗಿ ಕುಕ್ ಮಾಡಿ ಆದಮೇಲೆ ನಿಜವಾಗ್ಲೂ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾಯಿಲ್ಲ. ಫಸ್ಟು ಟೈಮ್ ತಿಂದಿರೋದು ನಾನು, ಬಟ್ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಮನೇಲಿ ಫುಲ್ಲು ಖಾಲಿ ಆಯಿತು ಮೋದಕ. 1 or 2 ನಮ್ಮ ಅಣ್ಣಂಗೆ ಅಂತ ಅಮ್ಮ ತೆಗೆದಿಟ್ಟಿದ್ದಾರೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿ ನೋಡಿ. ಆ್ಯಂಡ್ ಗಣೇಶ ಹಬ್ಬಕ್ಕೆ ಮೋದಕ ಇಲ್ಲದೆ ಯಾರು ಹಬ್ಬ ಮಾಡೋದೇ ಇಲ್ಲ. ಆ್ಯಂಡ್ ಮೋದಕನೇ ಸ್ಪೆಷಲ್ ಅಲ್ವಾ. ಸೊ ಇದು ನಿಮಗೆಲ್ಲ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.